Yeah. Three, 3, two, 2, 1. one. Welcome to Dhanush Kodi. ನಾವು ರಾಮೇಶ್ವರಕ್ಕೆ ಬಂದಿದ ತಕ್ಷಣನೇ ಮೊದಲು ಮಾಡಿದ ಕೆಲಸ ಬೈಕ್ನ ರೆಂಟ್ ತೊಗೊಂಡಿದ್ದು ಕೆನಿಲ್ ಮೋಟಾರ್ಸ್ ಅಂತ ಹೇಳಿಬಿಟ್ಟು. ಇದು ವೀಕ್ ಡೇಸಲ್ಲಿ 500 ಇರುತ್ತೆ, ವೀಕೆಂಡಲ್ಲಿ 700 ರುಪೀಸ್ ಥರ ಚಾರ್ಜ್ ಮಾಡ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾವು ಒಂದು ಬೈಕ್ನ ರೆಂಟಿಗೆ ತೊಗೊಂಡಿದ್ದಾಯ್ತು. ಏನ್ ನಾಟಕ? ನೀನು ನಾಡ್ಕನೆ ಬೈ, ಏನ್ ನೀನು ನಾಡ್ಕನೆ. ನಾನೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹೆಂಗ್ ನನ್ನನ್ನು ನೋಡ್ಕೊಂಡೆ ಅಂತ ಹೇಳ್ಬಿಟ್ಟು. ನಾನು ಏನೋ ಅಂದೆ ಇಲ್ಲ ನಿನಗೆ. ನೀನು ಅಂದೆ, ಏನಂದೆ? ನೀನು ನಂಗೆ ಹೊಡೆದೆ. ಜಗಳ ಮಾಡಿಕೊಂಡು ಹಾಗೇನೆ ರಾಮೇಶ್ವರದಿಂದ 20 ಕಿಲೋಮೀಟ್ರ್ ಧನುಷ್ಕೋಡಿಗಿರೋದು. ಸೊ ಅಲ್ಲಿಗೆ ನಾವು ಬೈಕಲ್ಲಿ ಹೋದ್ವಿ. ಹೇ ಗೈಸ್, ಫೈನಲಿ ನಾವಿವಾಗ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂದರೆ ಎಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ. ಸೊ ನಾನೇ ಹೇಳ್ಬಿಡ್ತೀನಿ ಎಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು. ಧನುಷ್ಕೋಡಿ. ಸೂಪರ್ ಆಗಿದೆ ಗೈಸ್, ನಾವು ಮಾರ್ನಿಂಗು 6:30 ಗಂಟೆಗೆ ಬಂದಿದ್ದೀವಿ. ಬಟ್ ಸ್ಟಿಲ್ ಎಷ್ಟು ಕ್ರೌಡ್ ಇದೆ ಗೊತ್ತಾ. ನಾನು ನಿಮಗೆ ಇವಾಗ ಒಂದು ಡ್ರೋನ್ ಶಾಟ್ ಕೊಡ್ತೀನಿ ನೋಡಿ. ವೀಕೆಂಡು, ಸೊ ಫುಲ್ ಕ್ರೌಡ್ ಇದೆ. ಇದು ಯಾವಾಗ ಇನಾಗ್ರೇಟ್ ಆಗಿರೋದು ಅಂತ ಹೇಳಿಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಇನಾಗ್ರೇಟ್ ಆಗಿರೋದು 2017 ಜುಲೈ 27 ವರ್ಕ್ ಕಂಪ್ಲೀಟ್ ಆಗಿದೆ. ಇದನ್ನು ಬಂದುಬಿಟ್ಟು ಪ್ರೈಮ್ ಮಿನಿಸ್ಟರು ಇನಾಗ್ರೇಟ್ ಮಾಡಿದ್ದಾರೆ. VMNCO ಏನೋ ಇದೆ, ವೆಲ್ಲು ಮಣಿಕಮ್ ಗ್ರೂಪ್ಸ್ ರಾಮನಾಥಪುರಂ. ಸೊ ನೋಡಿ ಏನು ಸಕ್ಕತ್ತಾಗಿದೆಲ್ಲ, ಬ್ಯೂಟಿಫುಲ್ಲಾಗಿ. ಸೊ ಹಾಗೆಯೇ ಧನುಷ್ಕೋಡಿನ ನೋಡಿಕೊಂಡು ನಾವು ಮತ್ತೆ ರಾಮೇಶ್ವರಂಗೆ ಬಂದ್ವಿ. ಧನುಷ್ಕೋಡಿ ಹತ್ರ ನೋಡೋಕ್ಕೆ ತುಂಬ ಪ್ಲೇಸಸ್ ಇತ್ತು, ಬಟ್ ನಾವು ಫಸ್ಟು ರಾಮೇಶ್ವರಂನ ಕವರ್ ಮಾಡೋಣ ಅಂತ ಮತ್ತೆ ರಾಮೇಶ್ವರಂಗೆ ಬಂದ್ವಿ. ಫೈನಲಿ ನಾವು ರಾಮೇಶ್ವರಗೆ ಬಂದ್ವಿ ಧನುಷ್ಕೋಡಿಯಿಂದ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೌಡ್ ಇದೆ ಅಂತ. ಸೊ ಇವಾಗ ಇದು ಸಮುದ್ರದಲ್ಲಿ ಸ್ನಾನ ಮಾಡಿಬಿಟ್ಟು ಆಮೇಲೆ ಟೆಂಪಲ್ಗೆ ಹೋಗ್ತೀವಿ. ಒಳಗಡೆ ಮೊಬೈಲ್ ಅಲೋ ಇರಲ್ಲ, ಸೊ ಹಾಗಾಗಿ ನಾವು ಮೊಬೈಲ್ನ ಲಾಕರ್ಸಲ್ಲೇ ಇಟ್ಬಿಟ್ಟು ಹೋಗ್ತೀವಿ. ಲಾಕರು 100 ರುಪೀಸ್ ಇರುತ್ತೆ. ಸೊ ಹಾಗಾಗಿ ನಾವು ಲಾಕರಲ್ಲೇ ಇಟ್ಬಿಡ್ತೀವಿ. ನಾವು ರೂಮ್ ಏನೂ ಮಾಡಿಲ್ಲ, ಸೊ ಹಾಗಾಗಿ ನಾವು ರೂಮ್ನ ಯಾಕೆ ಮಾಡಿಲ್ಲ ಅಂತ ಅಂದರೆ ನಾವು ರಾಮೇಶ್ವರಂ ಮುಗಿಸ್ಕೊಂಡು ಡೈರೆಕ್ಟ್ ಮಧುರೈ ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ನಾವು ರಾಮೇಶ್ವರಲ್ಲಿ ಏನು ರೂಮ್ ಏನು ಮಾಡೋಕ್ಕೆ ಹೋಗಲಿಲ್ಲ. ರಾಮೇಶ್ವರ ಟೆಂಪಲ್ಲು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 12 ಜ್ಯೋತಿರ್ಲಿಂಗ ಏನಿದೆ ಆ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಇದರಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪ ಕರ್ಮಗಳು ಹೋಗುತ್ತೆ ಅಂತ ಹೇಳಿಬಿಟ್ಟು ಮತ್ತು ಮೋಕ್ಷ ದೊರೆಯುತ್ತೆ ಅಂತ ಹೇಳಿಬಿಟ್ಟು ನಾವು ಇವಾಗ್ಲೂ ನಂಬ್ತೀವಿ. ರಾಮೇಶ್ವರಂನ ರಾಮನ ನೆಚ್ಚಿನ ಭಗವಂತನ ದೇವಾಲಯ ಅಂತ ಕೂಡ ಕರೀತಾರೆ. ಇದೆಲ್ಲಿರೋದು ಅಂತ ಅಂದರೆ ತಮಿಳ್ನಾಡಲ್ಲಿ ಏನು ರಾಮನಾಥಪುರಂ ಡಿಸ್ಟ್ರಿಕ್ ಇದೆ ಅಲ್ಲಿ ಪಂಬನ್ ದ್ವೀಪ ಅಂತ ಇದೆ, ಅಲ್ಲೇ ಇರೋದು. ಈ ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಸ್ಫಟಿಕಲಿಂಗ ದರ್ಶನ ಕೂಡ ಸಿಗತ್ತೆ. ಅಲ್ಲದೆ ಇಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ತೊಗೊಂಬಂದು ಗಂಗಾ ನೀರೇನಿದೆ ಆ ನೀರಲ್ಲಿ ರಾಮೇಶ್ವರನಿಗೆ ಅಭಿಷೇಕ ಕೂಡ ಮಾಡಿ ಪೂಜೆ ಕೂಡ ಸಲ್ಲಿಸ್ತಾರೆ. ಇನ್ನು ಈ ಜಾಗಕ್ಕೆ ರಾಮೇಶ್ವರ ಅಂತ ಹೆಸರು ಹೇಗೆ ಬಂತು ಅಂತ ನೋಡೋದಾದರೆ ಪುರಾಣಗಳ ಪ್ರಕಾರ ಶ್ರೀರಾಮಚಂದ್ರ ಪ್ರಭು ರಾವಣನ ಜೊತೆ ಯುದ್ಧ ಮಾಡೋಕ್ಕೆ ಸೇತುವೆ ಕಟ್ಟಕ್ಕೆ ಅಂತ ಹೋದಾಗ ಅವರು ಫಸ್ಟು ಶಿವನ ಪೂಜೆ ಮಾಡೋಕ್ಕೆ ಬಯಸ್ತಾರೆ. ಆಗ ಆಂಜನೇಯ ಏನು ಮಾಡ್ತಾರೆ ಅಂತ ಅಂದರೆ ಲಿಂಗ ತರಕ್ಕೆ ಕೈಲಾಸಕ್ಕೆ ಹೋಗ್ತಾರೆ. ಆದರೆ ಅವ್ರು ಬರೋದು ತುಂಬ ತಡ ಆಗಿದ್ದರಿಂದ ರಾಮ ಏನು ಮಾಡ್ತಾರೆ, ಅಲ್ಲೇ ಇದ್ದಂಥ ಮರಳಿನಿಂದ ಶಿವನನ್ನು ಲಿಂಗವನ್ನು ನಿರ್ಮಾಣ ಮಾಡಿ ಅದಕ್ಕೆ ಪೂಜೆ ಮಾಡ್ತಾರೆ. ಶ್ರೀರಾಮನಿಂದ ಏನು ಈ ಲಿಂಗಕ್ಕೆ ಪೂಜೆ ಆಗತ್ತೆ ಅದಕ್ಕೋಸ್ಕರ ಈ ಜಾಗಕ್ಕೆ ರಾಮೇಶ್ವರ ಅಂತ ಹೆಸರು ಕೂಡ ಬರುತ್ತೆ. ಹಾಗೆ ರಾಮೇಶ್ವರ ದೇವಸ್ಥಾನ ಏನಿದೆ ಅದು ಭಾರತದಲ್ಲೇ ಅತಿ ದೊಡ್ಡ ದೇವಸ್ಥಾನ ಅಂತ ಹೆಸರು ಕೂಡ ಪಡ್ಕೊಂಡಿದೆ. ಟೆಂಪಲ್ ಒಳಗೆ ದರ್ಶನ ಆಗಿದ್ದಾದ್ಮೇಲೆ ತುಂಬ ಹಶ್ವಾಗ್ತಿತ್ತು ಅಂತ ಒಂದು ಎಳ್ನೀರನ್ನ ತಗೊಂಡು ಕುಡ್ಕೊಂಡು ಆ ನಂತರ ನಾವು ನೆಕ್ಸ್ಟ್ ನಮ್ಮ ಪಯಣನ ಎಲ್ಲಿಗೆ ಹೋದ್ವಿ ಅಂತ ಹೇಳ್ತೀವಿ, ಬನ್ನಿ. ಸೊ ನಾವು ನೆಕ್ಸ್ಟ್ ಬಂದಿದ್ದು ಏನು, ವಿಭೀಷಣ ಅಂದರೆ ರಾವಣನ ತಮ್ಮ ವಿಭೀಷಣನಿಗೆ ರಾಮ ಪಟ್ಟಾಭಿಷೇಕ ಮಾಡ್ತಾರೆ ಆ ಟೆಂಪಲಿಗೆ ಬಂದ್ವಿ. ಆ ಟೆಂಪಲ್ ಹೆಸರು ಕೋದಂಡ ರಾಮರ್ ಟೆಂಪಲ್ ಅಂತ ಹೇಳಿಬಿಟ್ಟು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಬೋರ್ಡಲ್ಲಿ ಮೆನ್ಷನ್ ಆಗಿದೆ ಒಂದ್ಸಲ. ಹಾಗಾಗ್ಬಿಟ್ಟು ಸೊ ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಧನುಷ್ಕೋಡಿಯಿಂದ ತುಂಬಾ ಹತ್ತಿರ ಇದೆ ಇದು.
ಕ್ರೌಡ್ ಏನು ಅಷ್ಟಿರಲಿಲ್ಲ, ತುಂಬಾ ಕಡಿಮೆ ಇತ್ತು. ಸೊ ಹಾಗಾಗಿ ಬೇಗ ಬೇಗ ಕ್ಯೂ ಮೂವ್ ಆಗ್ತಾ ಇತ್ತು. ಒಳಗಡೆ ಬಂದಿದ್ದ ತಕ್ಷಣವೇ ರಾಮ ರಾವಣಂದು ಹಾಗೆ ಹನುಮಂತಂದು ಕತೆಗಳು ಬಿಂಬಿಸೋ ಅಂಥ ಫೋಟೋಗಳನ್ನ ದೇವಸ್ಥಾನದ ಒಳಗಡೆ ಹಾಕಿದ್ರು. ಹಾಗೆ ವಿಭೀಷಣ ಪಟ್ಟಾಭಿಷೇಕ ಹೇಗಾಯಿತು ಅಂತ ಕೂಡ ಅಲ್ಲಿ ಹಾಕಿದ್ರು. ಸೊ ನಿಮಗೆ ನಾನು ಟ್ರೈ ಮಾಡ್ತೀನಿ ಒಳಗಡೆ ಏನು ಗರ್ಭಗುಡಿಯಲ್ಲಿ ಇರೋ ದೇವರನ್ನ ತೋರಿಸ್ಲಿಕ್ಕೆ. ಇವಾಗ ಏನು ನೋಡ್ತಾ ಇದ್ರ ದೇವಸ್ಥಾನ, ಇಲ್ಲಿ ಬಂದ್ಬಿಟ್ಟು ವಿಭೀಷಣ ಅಂದರೆ ರಾವಣನ ತಮ್ಮ ವಿಭೀಷಣ ಏನಿರ್ತಾನೆ ಅವರಿಗೆ ಶ್ರೀರಾಮ ಅವರು ಪಟ್ಟಾಭಿಷೇಕ ಮಾಡಿದ ಇಲ್ಲೇನೆ, ಅದೇ ಪ್ಲೇಸ್ ಇದು. ಸೊ ನಾವು ನೆಕ್ಸ್ಟ್ ಬಂದಿದ್ದು ರಾಮಸೇತು ಕಲ್ಲನ್ನು ನೋಡಲಿಕ್ಕೆ. ಸೊ ನೀವಲ್ಲಿ ಏನು ನೋಡ್ತಾ ಇದ್ದೀರಾ ಗ್ರೀನ್ ಕಲರು, ಅದ್ರ ಒಳಗಡೆ ರಾಮಸೇತು ಕಲ್ಲನ್ನು ಇಟ್ಟಿದ್ರು. ಹಾಗೆಯೇ ಇಲ್ಲಿ ಪ್ರಕಾರ ಶ್ರೀರಾಮಚಂದ್ರ ವಿಭೀಷಣನಿಗೆ ಸಮುದ್ರದ ನೀರಿನಿಂದ ಸ್ನಾನ ಮಾಡಿಸಿ ಅವರಿಗೆ ಆಶೀರ್ವಾದ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಜೈ ಶ್ರೀರಾಮ್. ಗಾಯ್ಸ್, ನಾವಿವಾಗ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಹಿಡನ್ ಪ್ಲೇಸ್ಗೆ ಹೋಗ್ತಾ ಇದೀವಿ. ಇಲ್ಲಿ ಬಂದವರೆಲ್ಲ ಜಸ್ಟ್ ಧನುಷ್ಕೋಡಿಗೆ ಬರ್ತಾರೆ, ಧನುಷ್ಕೋಡಿಗೆ ಬಂದ್ಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ ಅಷ್ಟೇ. ಬಟ್ ನಾವು ನಿಮ್ಮನ್ನ ಹೊಸ ಜಾಗ ಕರ್ಕೊಂಡು ಹೋಗ್ತಿದೀವಿ, ಇಲ್ಲೇ ಧನುಷ್ಕೋಡಿ ಹತ್ರನೇ. ಬಟ್ ಯಾರಿಗೂ ಗೊತ್ತಿಲ್ಲ ಅದು. ಬನ್ನಿ ಹೋಗೋಣ ಇವಾಗ. ಸೊ ಇಲ್ಲಿ ಮೀನು ಯಾರು ಹಿಡಿತಾರೆ ಅವ್ರಿಗೆ ಮಾತ್ರ ಈ ಜಾಗ ಗೊತ್ತಂತೆ. ನಿಧಾನ ಹೋಗು ಪುಟ್ಟ, ಯಾಕಷ್ಟು ಫಾಸ್ಟ್ ಆಗಿ ಹೋಗ್ತಿದ್ಯಾ? ಯಾರು ಬರಲ್ಲ, ಹೋಗು. ಯಾರಿಗೂ ಗೊತ್ತೇ ಇಲ್ಲ ಈ ಜಾಗ, ಅವ್ರು ಹೇಳಿದ್ಮೇಲೆ ನಮಗೂ ಗೊತ್ತಾಗಿತ್ತಾನೆ. ಗೈಸ್, ಇಲ್ಲಿ ಏನ್ ಧನುಷ್ಕೋಡಿ ಇದೆ ಅಲ್ಲಿ ಮೀನ್ನ ತುಂಬಾ ಮಾರ್ತಾರೆ, ಯಾಕಂದ್ರೆ ಸಮುದ್ರ ಇರೋದ್ರಿಂದ. ಸೊ ಅವ್ರದ್ದು ಮನೆಗಳೆಲ್ಲ ಇಲ್ಲೇ ಇರೋದಂತೆ. ಸೊ ನಾವು ಊಟಕ್ಕೆ ಹೋದಾಗ ಅವ್ರು ನಮ್ಗೆ ಹೇಳಿದ್ರು ಈ ಪ್ಲೇಸ್ನ. ಸೊ ಅದಕ್ಕೆ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ನೋಡಿ ಮನೆಗಳೆಲ್ಲ ಹೇಗಿದೆ. ಒಂದು ಪುಟಾಣಿ ಟೆಂಪಲ್ ಕೂಡ ಇದೆ ಇಲ್ಲಿ. ಟೆಂಪಲ್ ಕೂಡ ಮಾಡ್ಕೊಂಡಿದ್ದಾರೆ ಪುಟ್ಟ. ಗೈಸ್, ನಿಮಗೆ ಕಾಣಿಸ್ತಾ ಇದೆಯಾ ಮುಂದೆ ಬೀಚ್? ಇಲ್ಲಿ ಯಾರು ಬರಲ್ಲ ಆಕ್ಚುಲಿ, ಇಲ್ಲಿ ಯಾರಿಗೂ ಗೊತ್ತೂ ಇಲ್ಲ ಟೂರಿಸ್ಟ್ಸ್ಗೆ. ಸೊ ನಾವು ಬಂದ್ಬಿಟ್ವಿ ಅನ್ಸುತ್ತೆ. ಏನ್ ಅನ್ಸ್ತಾ ಇದೆ? ನೀನೇ ತಾನೇ ಅವರಿಗೆ ಕೇಳಿ 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 ಹುಡುಕೊಂಡಿದ್ದು ಪ್ಲೇಸ್ನ. ಹೇಳು, ಮಾತಾಡು. ಅಂದ್ರೆ ಅವರು ಬಲೆ ಬಿಡಿಸ್ತಾ ಇದೀನಿ ಅಂತ ಹೇಳ್ತಾ ಇದಾರೆ. ನಾಳೆ ಇವಾಗ್ಲೇನೆ ಬಲೆ ಬಿಡಿಸ್ಕೊಂಡು ರೆಡಿ ಮಾಡಿ ಹೇಳ್ತಾ ಇದಾರೆ ತಮಿಳಲ್ಲಿ. 100% ಆಳ ಇದೆ. ಅಲ್ಲೇ ಬೇಕಿದ್ರೆ ಹೋಗ್ಬೋದಿತ್ತು, ಅಲ್ಲಿ ಆ ಕಡೆ. ಬೇಡ, ಇಲ್ಲೇ ಮಾಡೋಣ. ಇಲ್ಲಿ ಬೇಡ ಪುಟ್ಟ, ಚೆನ್ನಾಗಿರಲ್ಲ. ಮಿಡಲ್ಗೆ ಹೋದ್ರೆ ಚೆನ್ನಾಗಿರುತ್ತೆ. ಇಷ್ಟು ದೂರ ಬಂದ್ಬಿಟ್ಟು வாங்க ஒரு நிமிஷம் வாங்க, நடந்து போலாமா? போக முடியாது. ஆமா, நடந்து போயிடலாம். ஒரே ஒரு வீடியோ எடுக்கணும். ஆமா, இந்த இந்த இடம் எடுக்கலாம்ல. அதுல நடக்க முடியாதா? ரொம்ப அந்த மண்ணில் எடுக்கணும். நடந்து போயிடலாமா? ಬೇಡ ಪುಟ್ಟ, வரீங்களா? ನಮಗೆ ಹುಡ್ಗ ಹೆಲ್ಪ್ ಮಾಡ್ತಾ ಇದ್ದಾನೆ ಪಾಪ ಆ ಕಡೆ ಸೈಡ್ ಹೋಗ್ಲಿಕ್ಕೆ. ಸೊ ಹೊಸ ಜಾಗ ಅಲ್ವಾ, ಫುಲ್ಲು ನೀರಿತ್ತು. ಸೊ ಹಾಗಾಗಿ ಹೋಗೋದು ರಿಸ್ಕ್ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಿಂದೆಟಾಕ್ದೆ. ಆಮೇಲೆ ಏನೋ ಹುಡ್ಗಂಗೆ ಕೇಳಿದ್ಮೇಲೆ ಏನು ಅಷ್ಟೊಂದು ಹೈಟ್ ಇಲ್ಲ ನೀರು, ಬನ್ನಿ ಅಂತ ಹೇಳಿದ್ಮೇಲೆ ಕರ್ಕೊಂಡು ಹೋದ. ನಾವು ಹೊಸ ಜಾಗಕ್ಕೆ ಬಂದಾಗ ಸ್ವಲ್ಪ ಭಯ ಇರಲೇಬೇಕು, ನಮಗೆ ಗೊತ್ತಿಲ್ಲ ಅಲ್ವಾ ಅದು ಎಷ್ಟು ಆಳ ಇರುತ್ತೆ ಅಥವಾ ಕೆಸರು ಇರುತ್ತಾ ಏನು ಅಂತ. ಸೊ ಹಾಗಾಗಿ ಅಲ್ಲಿ ಲೋಕಲ್ ಅವ್ರ ಸಜೆಷನ್ ಪ್ರಕಾರ ಹೋದ್ರೆ ಬೆಸ್ಟ್ ಅಂತ ನನಗನ್ಸತ್ತೆ. ಏನು ಪುಟ್ಟ, ಆಳನೇ ಇಲ್ಲ. ಹಾಗೆ ಇಲ್ಲಿಗೆ ಬಂದಿದ್ದಕ್ಕೆ ಒಂದು ಡ್ರೋನ್ ಶಾಟ್ನ ಎತ್ಕೊಂಡು, ಯಾಕಂದರೆ ಹಿಡನ್ ಪ್ಲೇಸು ಯಾರಿಗೂ ಗೊತ್ತಿಲ್ಲ ಅಲ್ವಾ. ನೀವು ನೋಡ್ತಾ ಇರ್ಬೋದು ವಾಟರು ಕೂಡ ಎಷ್ಟು ಕ್ಲಿಯರ್ ಇದೆ ಅಂತ ಹೇಳಿಬಿಟ್ಟು ಇಲ್ಲೇ ಒಂದು ಸ್ವಲ್ಪ ಹೊತ್ತಿದ್ವಿ. ಜಾಸ್ತಿ ಇರೋಕ್ಕಾಗಿಲ್ಲ, ಯಾಕಂದರೆ ಹೆವಿ ಬಿಸಿಲಿತ್ತು. ಅದಕ್ಕೆ ಕೇಳು
ಅಲ್ಲೇ ಹಾಕಿದಾರಲ್ಲ ಕಲಾಂ. ಅಬ್ದುಲ್ ಕಲಾಂ ಮನೆ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಅಬ್ದುಲ್ ಕಲಾಂ ಜಿ ಅವರ ಮನೆ ಹತ್ರ ಬಂದ್ವಿ. ಅದು ಒಳಗಡೆ ಏನೂ ಹೋಗಕ್ಕೆ ಹೋಗ್ಲಿಲ್ಲ. ಇವ್ರದ್ದೇ ಮ್ಯೂಸಿಯಂ ಇದೆ, ಬಟ್ ಅದು ಬೇರೆ ಕಡೆ ಇದೆ. ಬಟ್ ಅಲ್ಗೂ ಹೋಗಕ್ಕೆ ನಮಗೆ ಟೈಮ್ ಆಗಿಲ್ಲ. ಜಸ್ಟ್ ಹೊರಗಡೆ ನೋಡ್ಕೊಂಡ್ಬಿಟ್ಟು ಹೊರಟ್ಬಿಟ್ವಿ. ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡ್ರಿ. ಎಷ್ಟು ದೂರಕ್ಕೆ ನೋಡಿದ್ರು ಬರೀ ವಾಟರ್ರೇ, ಬರೀ ಬೋಟ್ಗಳೇ. ಇಂಥ ಬ್ಯೂಟಿನ ಎಂಜಾಯ್ ಮಾಡೋದೇ ಒಂದು ಖುಷಿ. ಫೈನಲಿ ನಾವು ರಾಮೇಶ್ವರಕ್ಕೆ ಹೋಗಿ ರಾಮೇಶ್ವರಂ ಟೆಂಪಲ್ ನೋಡಿದ್ದಾಯ್ತು. ಧನುಷ್ಕೋಡಿಗೆ ಬಂದ್ಬಿಟ್ಟು ಇಲ್ಲೂ ಕೂಡ ವ್ಯೂ ನೋಡಿದ್ದಾಯ್ತು. ಹಾಗೇನೆ ಈ ಕಡೆ ಪ್ರೈವೇಟ್ ಆಗಿ ಮೀನುಗಾರರು ಏನು ವಾಸ ಮಾಡ್ತಾರೆ ಅಲ್ಲಿಗೆ ಬಂದ್ಬಿಟ್ಟು ಕೂಡ ವಿಡಿಯೋ ಮಾಡಿದ್ದಾಯ್ತು. ಸೊ ಇಲ್ಲೊಂದು ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೇನೆ ಬಂದೆ. ಬಿಕಾಸ್ ಇಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ಎಷ್ಟು ಚೆನ್ನಾಗಿ ಫುಲ್ ನೀರು ಆವೃತ ಆಗೋಗ್ಬಿಟ್ಟಿದೆ. ಮಿಡಲಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಕ್ವೀನ್ ಥರ. ಸೊ ಎಸ್, ಇವಾಗ ನಮ್ಮದು ಇವತ್ತಿಂದು ವ್ಲಾಗ್ ಇಷ್ಟೇ. ಆ್ಯಂಡ್ ನಿಮಗೆ ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫಾರ್ ಮೋರ್ ಆ್ಯಂಡ್ ಮೋರ್ ವೀಡಿಯೋಸ್ ಅಂತ ಹೇಳ್ತಾ, ನಾವಿವಾಗ ಹೋಗ್ಬಿಟ್ಟು ನಾವೇನು ಬೈಕ್ನ ರೆಂಟಿಗೆ ತೊಗೊಂಡಿದ್ವಿ ಅದನ್ನು ರೆಂಟಿಗೆ ಅವ್ರಿಗೇನೆ ಕೊಟ್ಬಿಟ್ಟು ಈಗ ನಾವು ಮಧುರೈಗೆ ಹೊರಡ್ತೀವಿ. ಸೊ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಹಾಗೆಯೇ ಶೇರ್, ಲೈಕ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್.